52,009 ಕೋಟಿ ಗ್ಯಾರಂಟಿಗಳಿಗೆ ನೀವು ಹಣ ಇಟ್ಟಿದ್ರೆ ಗ್ಯಾರಂಟಿ ಹಣ ಅದು. ಮತ್ತೆ 25,000 ಕೋಟಿ ಎಲ್ಲಿ ಹೋಗಿದೆ ಹೇಳಿ? ಇದುವರೆಗೂ ಉತ್ತರ ಇಲ್ಲ. ದಲಿತರಿಗೆ ಮೋಸ ಮಾಡ್ತಾ ಇದ್ದೀರಿ, ಅನ್ಯಾಯ ಮಾಡ್ತಾ ಇದ್ದೀರಿ. ಈಗಾಗಲೇ ಬಸ್ ಫೇರ್ ಹೆಚ್ಚಿಸ್ಬಿಟ್ಟಿದ್ದೀರಿ 15%. ಎಲ್ಲ ಜನರು ಈಗ ಇಡೀ ರಾಜ್ಯದಲ್ಲಿ ಜನರು ಕುಪಿತರಾಗಿದ್ದಾರೆ. ಈಗ ನೀವು ಇಳಿಸ್ಬಿಡಿ ದರ, ನೀವು ಪೆಟ್ರೋಲು ಡೀಸೆಲ್ ದರ ಇಳಿಸಿ ಕೇಂದ್ರ ಸರ್ಕಾರದವರು, ನಾವು ಇದನ್ನು ಇಳಿಸ್ತೀವಿ ಅಂತ ಹೇಳಿದ್ರಿ. ಆದರೆ ನಾವು ಹೇಳ್ತೀವಿ ನಮ್ಮ ಸರ್ಕಾರ ಇರುವಾಗ 7 ರೂಪಾಯಿ ಕಡಿಮೆ ಮಾಡಿದ್ದೀವಿ ನಾವು 1 ಲೀಟ್ರ್ ಮೇಲೆ. ಅದನ್ನು ನೀವು ಹೆಚ್ಚಿಸಿದ್ದೀರಿ, ಕಡಿಮೆ ಮಾಡಿ ಈಗ ಅದನ್ನು. ಕೇಂದ್ರದಿಂದ ಬರ್ತಕ್ಕಂಥ ಇದಕ್ಕೆ ಇವತ್ತು 40 ರೂಪಾಯಿಗಳಷ್ಟು ಪೆಟ್ರೋಲು ಡೀಸೆಲ್ ಮೇಲೆ ರಾಜ್ಯದ ತೆರಿಗೆ ಇದೆ. ಆ ತೆರಿಗೆ ಕಡಿಮೆ ಮಾಡಿ ನೀವು. ಅದನ್ನು ಬಿಟ್ಟು ನೀವು ಬೇರೆಯವರ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡಬೇಡಿ. ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ಸು ಅಂತಾಗಿದೆ ಈಗ ಜನರಿಗೆ ಗೊತ್ತಿದೆ. ಭ್ರಷ್ಟಾಚಾರ ಅಂದರೆ ಹೆಸರುಗಳು ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಆಗಲೇ. 1, 2, 3, 4 ಅಂತ ಈ ಪರಿಸ್ಥಿತಿ ಎದುರಿಸ್ತಾ ಇದ್ದೀವಿ. ಒಂದು ಕಡೆ, ಇನ್ನೊಂದು ಕಡೆ ಸುಲಿಗೆ, ಇನ್ನೊಂದು ಕಡೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದನ್ನು ಕೇಳಿದರೆ ಸಂಬಂಧಪಡದ ಉತ್ತರಗಳನ್ನು ಹೇಳ್ತಾರೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ಇನ್ನೂ ಮಹಿಳೆಯರು, ಬಾಳಂತಿಯರು ಸಾಯ್ತಾ ಇದ್ದಾರೆ. ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅನ್ನೋಕ್ಕೆ ನಿಮಗೆ ಆಗ್ತಾನೆ ಇಲ್ಲ. ಯಾಕೆ ಅಂತಂದರೆ ಮೆಡಿಸಿನ್ ಖರೀದಿ ಕಳಪೆ ಇದೆ. ಅದನ್ನು ಚೆಕ್ ಮಾಡೋದು ಒಂದು, ಸಪ್ಲೈ ಮಾಡೋದು ಒಂದು, ಮತ್ತೊಂದು. ಈ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಇದೆ ಎಲ್ಲ ಕಡೆಯಲ್ಲೂ. ಟೆಂಡರ್ಗಳಲ್ಲೂ ಕೂಡ ಇವತ್ತು ಆಫೀಸರ್ಗಳನ್ನು ಇನ್ವಾಲ್ವ್ ಮಾಡಿ ಎಸ್ಟಿಮೇಟ್ನಲ್ಲೇ ಜಾಸ್ತಿ ಹಣ ಹಾಕಿ ಇವತ್ತು ತೆಗೆದುಕೊಳ್ತಕ್ಕಂಥ, ಅದು ಒಬ್ಬರಿಗೆ ಕೊಡೋದೇ ಒಂದು ರೇಟ್ಗೆ, ಮತ್ತೆ ಅವ್ರಿಗೆ ಹಣ ಕೊಡೋದೇ ಬೇರೆ ರೇಟು. ಈ ರೀತಿ ತಾರತಮ್ಯ ಮಾಡಿ ಹಣ ದೋಚತಕ್ಕಂಥ ಕೆಲಸ ಮಾಡ್ತಿದ್ದೀವಿ. ಯಾಕೆ ಈ ರೀತಿ ಮಾಡ್ತಿದ್ದೀರಿ? ಎಲ್ಲಿ ಹೋಗ್ತದೆ ಅಂದರೆ ಎಲ್ಲೂ ಹೋಗ್ತಾ ಇಲ್ಲ. ACCಗೆ ಹೋಗಬೇಕಾಗಿದೆ ಹಣ. ಯಾಕೆ ಅಂತಂದರೆ ACC ನಡಿಬೇಕಾದ್ರೆ ಇಲ್ಲಿ ಒಂದು ದೊಡ್ಡ ಸರ್ಕಾರ ಇದ್ದರೆ ಅದೊಂದೇ ಕರ್ನಾಟಕದ ಸರ್ಕಾರವೇ ಇರೋದು. 3 ಸರ್ಕಾರಗಳಿದೆ ಅವ್ರದ್ದು. ಒಂದು ಹಿಮಾಚಲ್ ಪ್ರದೇಶ್ ಈಗಾಗಲೇ ಪಾಪರ್ ಸರ್ಕಾರ, ಅದು ಪಾಪರ್ ಆಗಿಬಿಟ್ಟಿದೆ. ಅಲ್ಲಿ 3 ಕಾಸಿಲ್ಲ. ಅಲ್ಲಿ ಏನೇನು ನೀವು ಗ್ಯಾರಂಟಿಗಳು ಕೊಟ್ಟಿದ್ರು ಆ ಗ್ಯಾರಂಟಿಗಳೆಲ್ಲ ವಾಪಸ್ ತಗೊಳ್ತಾ ಇದ್ದಾರೆ. 2ನೇ ಸರ್ಕಾರ ಇರೋದು ತೆಲಂಗಾಣ ಸರ್ಕಾರ. ತೆಲಂಗಾಣ ಸರ್ಕಾರ ಏನಂತಂದರೆ ಅದೊಂದು ಸಣ್ಣ ಸರ್ಕಾರ. ಈ ಕಡೆದು ತೆಗೆದ್ರೆ ಆ ಕಡೆ ಇದು ಏನೋ ತೆರ್ಕೊಳ್ತದೆ, ಆ ಕಡೆ ಮುಚ್ಚಿದರೆ ಈ ಕಡೆ ತೆರ್ಕೊಳ್ತದೆ. ಅದರಿಂದ ನೀವು ಅಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಇನ್ನಿರೋದು ಇಲ್ಲಿ. ಯಾಕೆಂತಂದರೆ ನಮ್ಮ ಜನ ಅಮಾಯಕರು. ಆಮೇಲೆ ಒಂದು ರೀತಿ ಕರ್ನಾಟಕದ ಜನರು ಸ್ಟ್ಯಾಂಡರ್ಡ್ ಜನ. ಅವರು ಎಲ್ಲ ವಿಷಯಕ್ಕೂ ತಲೆ ಹಾಕಲ್ಲ, ಏನು ಕೇಳಲ್ಲ. ಅದರಿಂದ ಮೋಸ ಮಾಡೋಕ್ಕೆ ಬಹಳ ಸುಲಭ ಅನ್ನೋದನ್ನು ಇಟ್ಕೊಂಡು ತಲೆಯಲ್ಲಿ ಸರ್ಕಾರ ಸಂಪೂರ್ಣವಾಗಿ ತಲೆ ಬೋಡಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲೇನಾಗ್ತಾ ಇದೆ ಅಂತಂದರೆ ಲೂಟಿ ಆಗ್ತಿದ್ರೂ ಕಾಣ್ತಾ ಇಲ್ಲ. ಈಗ ಸಾಲ ಬೇರೆ ಮಾಡಿ ತಲೆ ಮೇಲೆ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಅದೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಹಂಗಾದ್ರೆ ಮೋದಿ ಅವರು ಹೇಳ್ತಾರೆ ಇದನ್ನ ಯಾಕೆ ಕಾಪಿ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಅಂತ. ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಲ್ಲಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕಾಗತ್ತೆ ಅಲ್ವಾ? ಹಂಗಿದ್ದಾಗ ನೀವು ವ್ಯವಸ್ಥೆಯನ್ನೇ ಕೆಡಿಸ್ತಾ ಇದ್ದೀರಿ. ರಾಜಕಾರಣ ಮಾಡ್ತಕ್ಕಂಥವನು ನೀವು 5 ಗ್ಯಾರಂಟಿ ಕೊಟ್ಟಾಗ ಮತ್ತೊಂದು ಸರ್ಕಾರ ಬರಬೇಕಂದ್ರೆ ಅವನು 10 ಗ್ಯಾರಂಟಿ ಕೊಡಬೇಕು ಅಂತ ಒಂದು ಕೆಟ್ಟ ಪದ್ಧತಿಯನ್ನು ನೀವು ತಂದಿದ್ದೀರಿ. ಅದಕ್ಕೆ ಇವಾಗ ಏನು ಮಾಡಬೇಕು? ಹಂಗಿದ್ರೆ ನೀವು ಗ್ಯಾರಂಟಿ ಕೊಟ್ಬಿಟ್ಟು ಕೆಡಿಸ್ಬಿಟ್ಟಿದ್ದೀರಿ. ನಾವು BJPನವರು ರಾಜಕೀಯ ಮಾಡೋದು ಇವತ್ತಿಂದ ನಿಲ್ಲಿಸ್ಬಿಡ್ತೀವಿ ಅನ್ನೋಕ್ಕಾಗತ್ತೆ. ನಾವು ರಾಜಕೀಯ ಮಾಡಬೇಕಾಗಿದೆ. ಅದರಿಂದಾಗಿ ನಾವು ಕೊಟ್ಟಿದ್ದನ್ನು ಮೊದಲೇ ಪರಾಮರ್ಶೆ ಮಾಡ್ತೇವೆ. ಇದು ನಾವು ಏನು ಆಶ್ವಾಸನೆ ಕೊಡ್ತೇವೋ ಇದು ಮುಂದುವರಿಸ್ಬೋದಾ, ಮುಂದಿನ ದಿನಗಳಲ್ಲೂ ಕೂಡ ಇದನ್ನು ಹಾಗೆ ನಡೆಸ್ಬೋದಾ ಅನ್ನೋದನ್ನು ಯೋಚನೆ ಮಾಡಿ ಕೊಡ್ತೇವೆ. ನೀವು ಹಂಗಲ್ಲ 100 ಸುಳ್ಳು ಹೇಳಿ
ಒಂದು ಮದುವೆ ಮಾಡಬೇಕು ಅಂತಾರೆ, ಒಂದು ಗಾದೆ. ನೀವು 1000 ಸುಳ್ಳು ಹೇಳಿ ಸರ್ಕಾರ ತಂದುಬಿಡ್ತೀರಿ. ನೀವು ಅದನ್ನು ನೆರವೇರ್ಸೋಕ್ಕಾಗೋದಿಲ್ಲ. ಜನರ ಕೈಯಲ್ಲಿ ಶಾಪ ಹಾಕ್ಸ್ಕೊಳ್ತಾ ಇರ್ತೀರಿ. ನಾವು ಶಾಪ ಹಾಕ್ಸ್ಕೊಳ್ಳೋದಿಲ್ಲ. ನಾವೇನು ಆಶ್ವಾಸನೆ ಕೊಟ್ಟಿರ್ತೀವೋ ಅದನ್ನು ನೆರವೇರಿಸ್ತೀವಿ.